ಮನೆಯಲ್ಲೇ ಬೆಣ್ಣೆ ತೆಗೆದು ತುಪ್ಪ ಮಾಡೋರಿಗೆ ಕೆಲವು ಟಿಪ್ಸ್. ಮನೆಯಲ್ಲೇ ಬೆಣ್ಣೆ ತೆಗೆದು ತುಪ್ಪ ಮಾಡ್ತೀನಿ ಅನ್ನೋರ್ಗೆ ಇಲ್ಲಿ ಕೆಲವು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಬೆಣ್ಣೆ ತೆಗಿಬೇಕಾದ್ರೆ ದೇಸಿ ಹಸುವಿನ ಹಾಲು ಅಥವಾ A2 ಮಿಲ್ಕನ್ನೇ ತಗೋಬೇಕು. ನಂದಿನಿ ಬ್ಲೂ ಪ್ಯಾಕೆಟ್ ಆಗಲ್ಲ, ತುಂಬಾ ಕಮ್ಮಿ ಬರುತ್ತೆ. ಓಕೆ, ಸೊ ಇದರಲ್ಲಿ ಕೊಬ್ಬಿನಂಶ ತುಂಬಾ ಜಾಸ್ತಿ ಇರುತ್ತೆ, ಮತ್ತೆ ಈ ಹಾಲಿನ ಬೆಲೆ ಕೂಡ ಜಾಸ್ತಿ. ಸೊ ಕೊಂಡುಕೋಬೇಕಾದ್ರೆ ದೇಸಿ ಹಸುವಿನ ಹಾಲು ತಗೊಳ್ಳಿ, ಇಲ್ಲಾಂದ್ರೆ A2 ಮಿಲ್ಕ್ ಅನ್ನು ತಗೊಳ್ಳಿ. ನೆಕ್ಸ್ಟ್, ಹಾಲನ್ನ ಕಾಯಿಸಿ ತಣ್ಣಗಾಗತ್ತಲ್ಲ, ಆಗ ಅದನ್ನ ಫ್ರಿಡ್ಜ್ ಒಳಗಡೆ 5-6 ಗಂಟೆ ಇಡಬೇಕು. ಫ್ರಿಡ್ಜಲ್ಲಿಟ್ಟು ತಟ್ಟೆ ಮುಚ್ಚಿಬಿಡ್ಬೇಕು ಒಂದು 5-6 ಗಂಟೆ. ನೆಕ್ಸ್ಟ್, 5-6 ಗಂಟೆ ಆದ ಮೇಲೆ ಆ ಪಾತ್ರೆನ ತೆಗೆದು ನೋಡಿ, ಅದೆಷ್ಟು ದಪ್ಪ ಕಟ್ಟಿರುತ್ತೆ ಗೊತ್ತಾ ಕೆನೆ. ಸೊ ಈ ಕೆನೆನ ತಗೊಂಡು ಒಂದು ಡಬ್ಬಿಗೆ ಹಾಕಿ 2 ಚಮಚ ಮೊಸರನ್ನ ಹಾಕಿ ಮತ್ತೆ ಫ್ರಿಡ್ಜಲ್ಲಿ ಇಡಬೇಕು. ಓಕೆ, ಮೊಸರನ್ನ ಹಾಕಲಿಲ್ಲ ಅಂದ್ರೆ ಕೆಟ್ಟ ವಾಸನೆ ಬರುತ್ತೆ, ಮೊಸರನ್ನ ಹಾಕಲೇಬೇಕು. ನೆಕ್ಸ್ಟ್ ಪಾಯಿಂಟು, 1 ವಾರ 15 ದಿನಕ್ಕೆ ಬೆಣ್ಣೆ ತೆಗೆದು ಬಿಡಬೇಕು. ಅಂದ್ರೆ ಕೆನೆ ಎಲ್ಲ ನಾವು ಸ್ಟೋರ್ ಮಾಡಿರ್ತೀವಲ್ಲ, ವಾರಕ್ಕೆ ಬೆಣ್ಣೆ ಮಾಡಿದ್ರೆ ಓಕೆ, ತುಂಬಾ ಒಳ್ಳೇದು. ತೀರಾ ಆಗ್ಲಿಲ್ಲಪ್ಪ, ಬೆಣ್ಣೆ ಮಾಡೋದು ಒಂದ್ ಸ್ವಲ್ಪ ಜಾಸ್ತಿ ಕಷ್ಟದ ಪ್ರೋಸೆಸ್ಸು, ಆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದು ಕೂಡ ತುಂಬಾ ಕಷ್ಟ. ಸೊ ಹಾಗಾಗಿ ನೀವು ವಾರ 15 ದಿನಕ್ಕೆ 1 ಸಾರ್ತಿ ಕೆನೆಯಿಂದ ಬೆಣ್ಣೆನ ತೆಗೆದು ಬಿಡಬೇಕು. ಇದರ ಜೊತೆಗೆ ಬೆಣ್ಣೆ ತೆಗೆದ ತಕ್ಷಣನೇ ತುಪ್ಪ ಮಾಡಿಬಿಡಬೇಕು. ಬೆಣ್ಣೆನೇ ನಾವು ಈ ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಎಲ್ಲ ಹಾಕೊಳ್ತೀವಿ, ಮಕ್ಕಳೆಲ್ಲ ಇಷ್ಟಪಡ್ತಾರೆ ಅಂದ್ರೆ ಅದು ಓಕೆ, ಫ್ರಿಡ್ಜಲ್ಲಿ ಹಾಗೆ ಬೆಣ್ಣೆ ಇಟ್ಕೋಬಹುದು. ತುಪ್ಪ ಮಾಡ್ತೀನಿ 1 ವಾರ ಬಿಟ್ಟು ಅಂತೆಲ್ಲ ದಯವಿಟ್ಟು ಮಾಡಬೇಡಿ. ಬೆಣ್ಣೆ ತೆಗೆದ ತಕ್ಷಣನೇ ತುಪ್ಪ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಪಾಯಿಂಟು, ದಪ್ಪ ತಳದ ಬಾಣಲೆಯಲ್ಲಿ ಬೆಣ್ಣೆ ಕಾಯಿಸ್ಬೇಕು. ತೆಳ್ಳಗಿರೋದು ಯಾವುದೋ ಸ್ಟೀಲ್ದು ಎಲ್ಲ ತಗೊಂಡು ತುಪ್ಪ ಮಾಡಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪಾಯಿಂಟು, ತುಪ್ಪ ಮಾಡಬೇಕಾದ್ರೆ ವೀಳ್ಯದೆಲೆ ಹಾಕಿದ್ರೆ ಎಷ್ಟು ಒಳ್ಳೆ ಘಮ ಬರುತ್ತೆ ಗೊತ್ತಾ. ಅದು ಕುದೀತಾ ಇರುತ್ತಲ್ಲ ಬೆಣ್ಣೆ, ಆ ಟೈಮಲ್ಲಿ 1-2-3 ವೀಳ್ಯದೆಲೆನ ಚೆನ್ನಾಗಿ ತೊಳೆದು ಕತ್ತರಿಸಿ ಹಾಕಿದ್ರೆ ಸಿಕ್ಕಾಪಟ್ಟೆ ಘಮ ಇರುತ್ತೆ. ಕೆಲವರು ಲವಂಗ ಹಾಕ್ತಾರೆ, ಮೆಂತ್ಯ ಹಾಕ್ತಾರೆ, ಮೆಣಸು ಹಾಕ್ತಾರೆ. ಸೊ ನನಗೆ ಕೈ ಕೂತಿರೋದು ಅಂದ್ರೆ ವೀಳ್ಯದೆಲೆ ಹಾಕೋದು. ನೆಕ್ಸ್ಟು, ಕಾಯಿಸ್ತಾ ಇದ್ದಾಗ ಬೆಣ್ಣೆ, ಅರೆ ಯಾವ ಟೈಮಲ್ಲಿ ತುಪ್ಪ ಆಯ್ತು ಅಂತ ಅನ್ಸುತ್ತಲ್ವಾ. ಸೊ ತುಪ್ಪ ಯಾವಾಗ ಆಗತ್ತೆ ಅಂದ್ರೆ, ಈ ಬೆಣ್ಣೆ ನೊರೆ ಎಲ್ಲ ಒಂಚೂರು ಕಮ್ಮಿ ಆಗಿ ಜೇನು ತುಪ್ಪದ ಬಣ್ಣಕ್ಕೆ ತಿರುಗತ್ತೆ, ಅಲ್ಲಿವರೆಗೆ ಆವಾಗ ಕೈ ಆಡಿಸ್ತಾನೆ ಇರಬೇಕು. ನೆಕ್ಸ್ಟ್, ಇನ್ನೇನು ತುಪ್ಪ ಆಯ್ತು ಅಂತ ನಿಮ್ಗೆ ಯಾವಾಗ ಅನ್ಸತ್ತೆ ಗೊತ್ತಾ, ಖೋವಾ ತರ ತಳದಲ್ಲಿ ಒಂಚೂರು ಇಂಪ್ಯೂರಿಟೀಸ್ ಅಂತಾರಲ್ಲ ಬೆಣ್ಣೆನಲ್ಲಿ, ಆ ತುಪ್ಪ ಆಗೋ ಪೋರ್ಷನ್ ಬಿಟ್ಟು ಒಂಚೂರು ಕಸ ಕಡ್ಡಿ ತರ ಏನೇನೋ ಇರುತ್ತಲ್ಲ, ಅಂದ್ರೆ ಕಸ ಕಡ್ಡಿ ಹೊರಗಡೆದಲ್ಲ, ಹಾಲಲ್ಲೇ ಇರುವಂಥದ್ದು, ಆ ಗಸಿ ತರ, ಅದು ಖೋವಾ ತರ ಬಾಣ್ಲೆ ಕೆಳಗಡೆ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಈ ರೀತಿ ಕಟ್ಟಕ್ಕೆ ಶುರು ಆದಾಗ ಒಲೆನ ಆಫ್ ಮಾಡಿ ಈ ನೀರಾಗಿರುವಂತಹ ತುಪ್ಪನ ಸೋಸ್ಕೋಬೇಕು. ನೆಕ್ಸ್ಟ್ ಪಾಯಿಂಟು, ಈ ತುಪ್ಪ ತಣ್ಣಗಾದ ನಂತರ ಡಬ್ಬಿನಲ್ಲಿ ಮುಚ್ಚಿಡಬೇಕು. ಮುಚ್ಚಿಡ್ಲಿಲ್ಲ ಅಂದ್ರೆ ಘಮ ಹೊರಟು ಹೋಗತ್ತೆ. ಲಾಸ್ಟ್ ಪಾಯಿಂಟು, ನಮ್ಮ ಅಜ್ಜಿ ಹೇಳೋರು, ಬೆಣ್ಣೆ ಮಾಡಿ ತುಪ್ಪ ಮಾಡುವಾಗ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಬೆಣ್ಣೆ ಮಾಡು, ಆಗ ಚೆನ್ನಾಗಿ ಬರುತ್ತೆ ಅಂತ. ಸೊ ಇಷ್ಟು ಪ್ರೋಸೆಸ್ಸು ನನಗೆ ಒಂದೇ ದಿನಕ್ಕೆ ಕೈ ಕೂತಿದ್ದಲ್ಲ, 10 ಸಾರ್ತಿ ಮಾಡಿ ಕೆಟ್ಟ ವಾಸನೆ ಬಂದು, ಅಪ್ಪ ಯಾಕೆ ಇಷ್ಟು ತಪ್ಪಾಗ್ತಾ ಇದೆ, ಎಲ್ಲಿ ತಪ್ಪಾಗ್ತಾ ಇದೆ, ನಾನು ಏನ್ ಮಾಡ್ತಿದ್ದೀನಿ ಅಂತೆಲ್ಲ ಅನ್ಕೊಂಡು ಒಂದಷ್ಟು ಜನನ ಕೇಳಿ ತಿಳಿದು ಈಗ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಬೆಣ್ಣೆ ಮಾಡಬೇಕು, ಮನೆಯಲ್ಲೇ ತುಪ್ಪ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಇದನ್ನ ಫಾಲೋ ಮಾಡಿ, ಖಂಡಿತ ಘಮ ಘಮಿಸುವ ತುಪ್ಪ ರೆಡಿ ಆಗತ್ತೆ.